ಆತ್ಮೀಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆ ಟಿಶ್ಯೂಸ್ ಅನ್ನತಕ್ಕಂತಹ ಪಾಠವನ್ನು ನಾನು ಈಗಾಗಲೇ ನಿಮಗೆ ನೋಟ್ಸನ್ನು ಕಳಿಸ್ಕೊಟ್ಟಿದ್ದೆ ಮಕ್ಕಳ. ಸೊ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಪಲ್ ಒಂದು ಎಕ್ಸ್ಪ್ಲನೇಷನ್ ಮಾಡಿ ನಿಮಗೆ ಕಳಿಸ್ತಾ ಇದ್ದೇನೆ. ದಯಮಾಡಿ ನೋಡಿ, ಒಂದ್ಸಲಿ ವಾಚ್ ಮಾಡಿ ಮಕ್ಕಳ. ಇಲ್ಲಿ ನಾನು ಕಳಿಸ್ತಾ ಇರತಕ್ಕಂಥದ್ದು ಮೊದಲನೇದಾಗಿ ಟಿಶ್ಯೂಸ್. ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಮಕ್ಕಳ, ಇಲ್ಲಿ ಏನು ಹೇಳ್ತಾ ಇದ್ದಾರೆ. ಟಿಶ್ಯೂಸ್ ಮೀನ್ಸ್ ನಿಮಗೆ ಈಗಾಗಲೇ ಸೆಲ್ ಅಂದರೆ ಏನು ಅಂತ ಗೊತ್ತಾಗಿದೆ. ಸೆಲ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಲೈಫ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಟಿಶ್ಯೂಸ್ ಅಂದರೆ ನಮಗೆ ಗೊತ್ತಿರಬೇಕು ಮಕ್ಕಳ, ಈಸ್ ಎ ಗ್ರೂಪ್ ಆಫ್ ದ ಸೆಲ್ಸ್ ಹ್ಯಾವಿಂಗ್ ಅ ಸಿಮಿಲರ್ structure and function. In plants and animals, group of the cells is called by the name tissues, which carry out the specific functions. Andre it is a group of similar cells, okay, which do one common function. ಏನು ಮಾಡಬೇಕು, ಅದು ಒಂದು ಕಾಮನ್ ಫಂಕ್ಷನನ್ನು ಮಾಡಬೇಕು ಮಕ್ಕಳ. ಸೊ ಆ ಕಾಮನ್ ಫಂಕ್ಷನನ್ನು ಏನು ಮಾಡ್ತೇವೆ ಅದಕ್ಕೆ ನಾವೇನಂತ ಕರಿತೇವೆ, ಸೊ ಅದನ್ನು ಟಿಶ್ಯೂಸ್ ಅಂತಕ್ಕಂಥ ಒಂದು ಹೆಸರಿನಿಂದ ಕರಿತೇವೆ. ಸೊ ಟಿಶ್ಯೂಸ್ ಈಸ್ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಅನಿಮಲ್ಸ್, ಎರಡರಲ್ಲೂ ಇರ್ತದೆ. ಓಕೆ, ದೆನ್ ಅಟ್ ದ ಸೇಮ್ ಟೈಮ್, ಸೊ ಹ್ಯೂಮನ್ಸ್ನಲ್ಲಿ ಇನ್ ಹ್ಯೂಮನ್ ಬೀಯಿಂಗ್ಸ್ ದ ಸೆಲ್ಸ್ ಆಫ್ ದ ಮಸ್ಕ್ಯುಲರ್ ಟಿಶ್ಯೂ ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ಹೆಲ್ಪ್ ಫಾರ್ ದ ಮೂಮೆಂಟ್ಸ್ ಅಂತಕ್ಕಂಥದ್ದಿದೆ. ಎಸ್, ಅದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಇನ್ ಪ್ಲಾಂಟ್ಸ್ ದ ಸೆಲ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ಕಂಡಕ್ಟ್ ದ ವಾಟರ್ ಆ್ಯಂಡ್ ಫುಡ್. ಸೊ ಅಲ್ಲಿ ಬಂದರೆ ಪ್ಲಾಂಟ್ಸ್ನಲ್ಲಿದ್ದರೆ ಪ್ಲಾಂಟ್ ಟಿಶ್ಯೂ ಅಂತ ಕರಿತೀವಿ, ಅನಿಮಲ್ಸ್ನಲ್ಲಿದ್ದರೆ ಅನಿಮಲ್ ಟಿಶ್ಯೂ ಅನ್ನತಕ್ಕಂತಹ ಒಂದು ಹೆಸರಿನಿಂದ ಕರಿತೀವಿ. ಇಲ್ಲಿ ಚಿತ್ರ ನಿಮಗೆ ಕಾಣ್ತಾ ಇದೆ ಮಕ್ಕಳ, ಇದು ಅನಿಮಲ್ ಟಿಶ್ಯೂಸ್. ಇಲ್ಲಿ ಏನು ಕಾಣ್ತಾ ಇದ್ದೀರಲ್ಲ, ಇದೆಲ್ಲದು ಕೂಡ ಇದು ಅನಿಮಲ್ ಟಿಶ್ಯೂಸನ್ನು ಇಂಡಿಕೇಟ್ ಮಾಡ್ತಾ ಇರ್ತದೆ ಮಕ್ಕಳ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಕ್ಕಳ, ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂ. ಸೊ ಅನಿಮಲ್ ಟಿಶ್ಯೂನಲ್ಲಿ 4 ಥರ ಟಿಶ್ಯೂ ಬರ್ತದೆ ಮಕ್ಕಳ. ಎಪಿಥೀಲಿಯಲ್ ಟಿಶ್ಯೂ, ದೆನ್ ಮಸ್ಕ್ಯುಲರ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ನರ್ವಸ್ ಟಿಶ್ಯೂ ಅಂತ ಹೇಳಿ. ಅದೇ ರೀತಿಯಾಗಿ ಇನ್ನು ಇಲ್ಲಿ ಪ್ಲ್ಯಾಂಟ್ಸ್ ಸೈಡಿಗೆ ನಾವು ಬಂದರೆ, ಇಲ್ಲಿ ಪ್ಲ್ಯಾಂಟ್ಸ್ ಬಂದರೆ ಇಲ್ಲಿ ನಾವೇನಂತ ಕರಿತೇವೆ, ಝೈಲಮ್ ಆ್ಯಂಡ್ ಫ್ಲೋಯಮ್. ಸೊ ಇಲ್ಲಿ ಝೈಲಮ್ಮು ಮತ್ತು ಫ್ಲೋಯಮ್ಮು ಇದು ಪ್ಲ್ಯಾಂಟ್ಸ್ನಲ್ಲಿ ಟಿಶ್ಯೂಸ್ ಆಗಿರ್ತದೆ ಮಕ್ಕಳ. ಓಕೆ, ಇನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ ಮಕ್ಕಳ, ಡಿಫ್ರೆನ್ಸಸ್ ಬಿಟ್ವೀನ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಟಿಶ್ಯೂಸ್ ನೋಡ್ತಾ ಹೋಗೋಣ. ಸೊ ಪ್ಲ್ಯಾಂಟ್ಸ್ ಡು ನಾಟ್ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಅದು ನಮಗೆ ಗೊತ್ತಿದೆ, ಹೌದಲ್ವಾ ಮಕ್ಕಳ. ಸೊ ಪ್ಲ್ಯಾಂಟ್ಸ್ ಡಸ್ ನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು another place, and most of the cells of the tissues of the plants provides the mechanical support and strength. ಇಲ್ಲಿ ಕಾಣ್ತಾ ಇದೆ, ಹೌದಲ್ವಾ ಮಕ್ಕಳ. ಸೊ ಮೋಸ್ಟ್ ಆಫ್ ದ ಟಿಶ್ಯೂಸ್ ಕನ್ಸಿಸ್ಟ್ ಆಫ್ ಡೆಡ್ ಸೆಲ್ಸ್ ಬಿಕಾಸ್ ದೇ ಪ್ರೊವೈಡ್ ದ ಮೆಕ್ಯಾನಿಕಲ್ ಸಪೋರ್ಟ್ ಅಂಡ್ ಸ್ಟ್ರೆಂತ್. ದೆನ್ ದ ಗ್ರೋತ್ ಆಫ್ ದ ಪ್ಲಾಂಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಸಮ್ ರೀಜನ್. ಸೊ plants have a tissues called by the name meristematic tissues, which divide and help in the growth of permanent tissues which do not divide. ಪರ್ಮನೆಂಟ್ ಟಿಶ್ಯೂ ಯಾವತ್ತೂ ಕೂಡ ಡಿವೈಡ್ ಆಗೋದಿಲ್ಲ. ಆದರೆ ಸೊ ಇದಿದೆಯಲ್ಲ ಮಕ್ಕಳ, ಯಾವುದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸು, ಅದು ಯಾವತ್ತೂ ಕೂಡ ಏನಾಗ್ತಾ ಇರ್ತದೆ, ಡಿವೈಡ್ ಆಗ್ತಾ ಇರ್ತದೆ. ಓಕೆ, ದೆನ್ ಇಲ್ಲಿಂದ ನಾವು ನೆಕ್ಸ್ಟ್ ಬರೋಣ, ಇಟ್ ಈಸ್ ಆಫ್ ಅನಿಮಲ್ ಟಿಶ್ಯೂಸ್. ಸೊ ಇಲ್ಲಿ ಅನಿಮಲ್ ಟಿಶ್ಯೂ ಕಡೆಗೆ ಬರೋಣ. ಸೊ ಅನಿಮಲ್ಸ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, needs more energy than the plants. So most of the cells and tissues in the animal cells are living cells. ನಮ್ಮಲ್ಲಿರೋದು ಆಲ್ಮೋಸ್ಟ್ ಎಲ್ಲವುದು ಲಿವಿಂಗ್ ಸೆಲ್ಸೇ ಮಕ್ಕಳ, ಎಕ್ಸೆಪ್ಟ್ ಯಾವುದು ಗೊತ್ತಾ ಮಕ್ಕಳ, ಕೂದಲು ಮೇಲ್ಗಡೆ ಬರುತ್ತಲ್ಲ ಅದು ಡೆಡ್ ಸೆಲ್ಸ್ ಆಗಿರುತ್ತೆ. ಅದಾದಮೇಲೆ ಉಗುರು, ಅದು ಏನು ಹೊರಗಡೆ ಬಂದಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಡೆಡ್ ಸೆಲ್ಸ್. ಅದಾದಮೇಲೆ ಹಿಂಬಡಿನಲ್ಲಿ ಸ್ವಲ್ಪ ಸ್ಕಿನ್ ಭಾಗ ಇರ್ತದಲ್ಲ ಮಕ್ಕಳ, ಅದು ಲಿಟ್ಲ್ ಬಿಟ್ ಡೆಡ್ ಸೆಲ್ಸ್ ಆಗಿರುತ್ತೆ. ಅಪಾರ್ಟ್ ಫ್ರಮ್ ದಟ್ ಈಚ್ ಆ್ಯಂಡ್ ಎವ್ರಿ ಸೆಲ್ ದೇ ಆರ್ ಆಲ್ ಲಿವಿಂಗ್. ದೆನ್ the growth of the animal is more uniform, so the animals do not have to separate the dividing and non-dividing cells. Animals have the organs having a specialized function, so the organs have specialized tissues. ನಮ್ಮಲ್ಲಿ ಸ್ಪೆಷಲೈಸ್ಡ್ ಒಂದೊಂದು ಫಂಕ್ಷನ್ಗೆ ಒಂದೊಂದು ಟಿಶ್ಯೂಸು ಇರ್ತದೆ ಮಕ್ಕಳ. ಓಕೆ, ದೆನ್ ಇಲ್ಲಿಂದ ಫಸ್ಟ್ ಬರೋಣ ಮಕ್ಕಳ, ನಿಮಗಿರ್ತಕ್ಕಂಥದ್ದು ಪ್ಲಾಂಟ್ ಟಿಶ್ಯೂಸ್ ಇದೆ, ಅಲ್ಲಿಗೆ ಬರೋಣ. ಸೊ ಪ್ಲಾಂಟ್ ಟಿಶ್ಯೂಸ್ ಬೇಸಿಕಲಿ ದೇ ಆರ್ 2 ಟೈಪ್ಸ್. ಯಾವ್ಯಾವುದು, ಒಂದು ಇಟ್ ಈಸ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ನೋಡಿ ಮಕ್ಕಳ, ಸಿಕ್ತಲ್ವಾ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಓಕೆ, ಮೆರಿ ಸ್ಟೆಮ್ ಅಂದರೆ ಅರ್ಥ ಏನಪ್ಪ ಅಂದರೆ ಸೆಲ್ಸ್, ದೇ ಆರ್ ಯಂಗ್ ಎಂಬ್ರಿಯೋನಿಕ್ ಸೆಲ್ಸ್. ಯಂಗ್ ಎಂಬ್ರಿಯೋನಿಕ್ ಸೆಲ್ಸ್ ಆರ್ ಇನ್ ದ ಸ್ಟೇಟ್ ಆಫ್ ಕಂಟಿನ್ಯೂಸ್ ಸೆಲ್ ಡಿವಿಷನ್. ಕಂಟಿನ್ಯೂಸ್ ಸೆಲ್ ಡಿವೈಡ್ ಆಗ್ತಾನೆ ಇರ್ತದೆ. ಓಕೆ, ದೆನ್ ಸೊ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ಬೇಸಿಕ್ಲಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಬೇಸ್ಡ್ ಅಪಾನ್ ಇಟ್ಸ್ ಪೊಸಿಷನ್. ಆ ಪೊಸಿಷನ್ ಮೇಲೆ ಅದನ್ನು 3 ಥರ ಕ್ಲಾಸಿಫೈ ಮಾಡ್ತಾರೆ. ಯಾವ್ಯಾವುದು, ದೇ ಆರ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಎಪಿಕಲ್ ಅಂದರೆ ಅರ್ಥ
ಬೇರಿನ ತುದಿ ಮತ್ತು ಕಾಂಡದ ತುದಿ. ಎಪಿಕಲ್ ಅಂದರೆ ಅರ್ಥ ತುದಿ ಅಂತ ಹೇಳ್ಬಿಟ್ಟು, ತುದಿನಲ್ಲಿ ಇರ್ತಕ್ಕಂತಹ ಸೆಲ್ಸಿಗೆ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರೀತಾರೆ. ಅದೇ ರೀತಿಯಾಗಿ ಇನ್ನು ಎರಡನೇದು ಇಟ್ ಈಸ್ ಆಫ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಇಂಟರ್ ಕ್ಯಾಲರಿ ಅಂದರೆ ನೀವೆಲ್ಲರೂ ಕಬ್ಬನ್ನು ನೋಡಿದ್ದೀರಾ, ಹೌದಲ್ವಾ ಮಕ್ಕಳ? ಆ ಕಬ್ಬಿನ ಮಧ್ಯ ಮಧ್ಯ ಗೇಣು ಇರ್ತದೆ, ಹೌದಲ್ವಾ? ಆ ಗೇಣಿನ ಲೆಂತನ್ನು ಹೆಚ್ಚಿಗೆ ಮಾಡತಕ್ಕಂಥದ್ದಕ್ಕೆ ಇಟ್ ಈಸ್ ಕಾಲ್ಡ್ ಬೈ ದ ನೇಮ್ ಇಂಟರ್ ಕ್ಯಾಲರಿ ಅಂತೇಳಿ ಕರೀತಾರೆ. ಇನ್ನು ಥರ್ಡ್ ಒನ್ ಇದೆ, ಯಾವುದಪ್ಪ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಕಾಣ್ತಾ ಇದೆ ನೋಡಿ, ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಇದು ಪ್ಲ್ಯಾಂಟಿನ ಸುತ್ತಳತೆನ ಗರ್ತನ್ನು ರೈಸ್ ಮಾಡುತ್ತೆ ಮಕ್ಕಳ. ಓಕೆ, ದೆನ್ ಅದಾದಮೇಲೆ ನೆಕ್ಸ್ಟ್ ಬರ್ತದೆ ವಾಟ್ ಈಸ್ ಕಾಲ್ಡ್ ಆಸ್ ಪರ್ಮನೆಂಟ್ ಟಿಶ್ಯೂ. ಆ ಸಸ್ಯದ ಕೊನೆಯ ತನಕನೂ ಇರತಕ್ಕಂಥ ಟಿಶ್ಯೂಗಳಿಗೆ ಪರ್ಮನೆಂಟ್ ಟಿಶ್ಯೂ ಅಂತಾರೆ. ಆ್ಯಂಡ್ ಬೇಸಿಕಲಿ ಪರ್ಮನೆಂಟ್ ಟಿಶ್ಯೂಸ್ ಆರ್ ಡಿವೈಡೆಡ್ ಫ್ರಮ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ನಿಂದನೇ ಅದೇನಾಗ್ತಾ ಇರ್ತದೋ ಬೆಳೆದಿರ್ತದೆ ಮಕ್ಕಳ. ದೆನ್ ದೇ ಆರ್ ಆಫ್ ಟೂ ಟೈಪ್ಸ್. ಯಾವ್ಯಾವುದು? ಒಂದು ದೇ ಆರ್ ಸಿಂಪಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆ್ಯಂಡ್ ಸೆಕೆಂಡ್ ಒನ್ ಇಟ್ ಈಸ್ ಆಫ್ ಕಾಂಪ್ಲೆಕ್ಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಒಂದು ಸಿಂಪಲ್, ಇನ್ನೊಂದು ಕಾಂಪ್ಲೆಕ್ಸ್ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಅಲ್ಲಿಂದ ಸಿಂಪಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂನಲ್ಲಿ 3 ಥರ ಇದೆ ಮಕ್ಕಳ. ಯಾವ್ಯಾವುದು ಅನ್ನತಕ್ಕಂಥದ್ದನ್ನು ನೋಡಿದ್ರೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಲ್ಲಿ ನೋಡಿ, ಇದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ಮಕ್ಕಳ. ಇದನ್ನು ಈ ಚಾರ್ಟನ್ನು ಫ್ಲೋ ಚಾರ್ಟ್. ಓಕೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಪರ್ಮನೆಂಟ್ ಟಿಶ್ಯೂ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂನಲ್ಲಿ ದೇರ್ ಆರ್ 3 ಟೈಪ್ಸ್: ಎಪಿಕಲ್, ಇಂಟರ್ ಕ್ಯಾಲರಿ, ಲ್ಯಾಟ್ರಲ್. ಆ್ಯಂಡ್ ಲ್ಯಾಟ್ರಲಲ್ಲಿ ಮತ್ತು ಪರ್ಮನೆಂಟ್ನಲ್ಲಿ 2 ವಿಧ. ದಟ್ ಈಸ್ ನಥಿಂಗ್ ಬಟ್ ಸಿಂಪಲ್ ಪರ್ಮನೆಂಟ್ ಆ್ಯಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್. ಸಿಂಪಲಲ್ಲಿ ಬಂದರೆ ಪ್ಯಾರನ್ ಖೈಮಾ, ಕೋಲನ್ ಖೈಮಾ, ಸ್ಕ್ಲೀರನ್ ಖೈಮಾ ಪ್ರೊನೌನ್ಸಿಯೇಷನ್. ಓಕೆ, ಪ್ಯಾರನ್ ಖೈಮಾ, ಕೋಲನ್ ಖೈಮಾ ಮತ್ತು ಸ್ಕ್ಲೀರನ್ ಖೈಮಾ ಅಂತ ಹೇಳಿ ಪ್ರೊನೌನ್ಸನ್ನು ಮಾಡಬೇಕು. ಆ್ಯಂಡ್ ಸೆಕೆಂಡ್ ಒನ್ ಇಟ್ ಇಸ್ ನಥಿಂಗ್ ಬಟ್ ಝೈಲಮ್ ಅಂಡ್ ಫ್ಲೋಯಮ್. ಇದು ಕಾಂಪ್ಲೆಕ್ಸ್ನಲ್ಲಿ ಇರ್ತಕ್ಕಂಥದ್ದು ಮಕ್ಕಳ. ಸೊ ಇಲ್ಲಿಂದ ನಿಮಗೆ ಒಂದೊಂದಕ್ಕೂ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ತಾರೆ ಮಕ್ಕಳ. ಸೊ ಆ ಎಕ್ಸ್ಪ್ಲನೇಷನ್ನ ದಯಮಾಡಿ ನೀವು ಓದಿ ಮಕ್ಕಳ, ಆಯಿತಾ? ದೆನ್ ಇಲ್ಲಿಂದ ನಾವು ಮುಂದೆ ಬರೋಣ ಪರ್ಮನೆಂಟ್ ಟಿಶ್ಯೂ. ಸೊ ಇಲ್ಲಿ ಪರ್ಮನೆಂಟ್ ಟಿಶ್ಯೂವನ್ನು ನಾವು ನೋಡಿದ್ರೆ ದೇ ಆರ್ ಬೇಸಿಕಲಿ ಇಲ್ಲಿ ಹೇಳ್ತಾರೆ ನೋಡಿ, ಪರ್ಮನೆಂಟ್ ಟಿಶ್ಯೂಸ್ ಆರ್ ಫಾರ್ಮ್ಡ್ ಫ್ರಮ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ and they do not divide and have permanent shape and size. They differentiate into different types of permanent tissues. Permanent tissues are of mainly 2 types. They are simple permanent and complex permanent. Under the simple permanent you are going to study about the 3 types of cells, that is parenchyma, collenchyma, and third one it is of sclerenchyma. Okay, ಪ್ಯಾರನ್ಕೈಮಾ. ಪ್ಯಾರಾ ಅಂದರೆ ಏನು ಅಂದರೆ ಅರ್ಥ ಮಕ್ಕಳ, ಈಗ ಸಪೋಸ್ ನಾವು ಒಂದು ಗ್ಲಾಸ್ ಬಾಟ್ಲನ್ನು ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಕೊರಿಯರ್ ಮಾಡ್ತೇವೆ, ಪ್ಯಾಕ್ ಮಾಡಬೇಕು. ಬರೀ ಗ್ಲಾಸಿನ ಬಾಟ್ಲ್ ಇಡೋದಿಲ್ಲ ಮಕ್ಕಳ. ಸೊ ಆ ಗಾಜಿಂದು ಬಾಟ್ಲ್ ಇಟ್ಟು ಅದ್ರ ಸುತ್ತ ಪ್ಯಾಕಿಂಗ್ ಕೊಡ್ತೀವಿ. ಸೊ ಆ ಪ್ಯಾಕಿಂಗ್ ಏನು ಕೊಡ್ತೀವಲ್ಲ ಮಕ್ಕಳ, ಆ ಥರ ಈ ಪ್ಯಾರನ್ಕೈಮಾ ಇದೆಯಲ್ಲ, ಸಸ್ಯ ಬೆಳಿತಾನ ಆ ಬೆಳೆಯೋ ಸೆಲ್ಸ್ಗಳಿಗೆ ಸಪೋರ್ಟಾಗಿ ಇರ್ತಕ್ಕಂತಹ ಸೆಲ್ಸ್. ಸೊ ದ ನೇಮ್ ಇಟ್ ಇಸ್ ಕಾಲ್ಡ್ ಆಸ್ ಪ್ಯಾರೆನ್ಕೈಮಾ ಅಂತ ಕರಿತೇವೆ. ಆ್ಯಂಡ್ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಕೊಡ್ತಾರೆ ನೋಡಿ ಮಕ್ಕಳ. ಪ್ಯಾರೆನ್ಕೈಮಾ ಇಟ್ ಕನ್ಸಿಸ್ಟ್ ಆಫ್ ಲೂಸ್ಲಿ ಪ್ಯಾಕ್ಡ್ ಸೆಲ್ಸ್. ಇಟ್ ಕನ್ಸಿಸ್ಟ್ ಆಫ್ ಲೂಸ್ಲಿ ಪ್ಯಾಕ್ಡ್ ಸೆಲ್ಸ್ ವಿತ್ ಥಿನ್ ವಾಲ್ಡ್ ಸೆಲ್ಸ್. ದೇ ಆರ್ ಥಿನ್ ವಾಲ್ಡ್ ಸೆಲ್ಸ್ ಹ್ಯಾವಿಂಗ್ ಮೋರ್ ಇಂಟರ್ಸೆಲ್ಯುಲರ್ ಏರ್ ಸ್ಪೇಸಸ್. ಇದು ಅದರದ್ದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಕ್ಕಳ. ಥಿನ್ ವಾಲ್ಡ್, ಅವಾಗ ತಾನೇ ಬೆಳೀತಾ ಇರುತ್ತೆ. ಸೆಲ್ಸ್ ತುಂಬ ದಪ್ಪ ಇರೋದಿಲ್ಲ. ನಿಮಗೆ ಗೊತ್ತಿದೆ ಪ್ಲಾಂಟ್ ಸೆಲ್ಸ್ ಅಂದ ತಕ್ಷಣ ಸೆಲ್ ವಾಲು ಮತ್ತು ಸೆಲ್ಯುಲೋಸ್ ಇರ್ತದೆ ಅಂತ ಎರಡೂ ಹೇಳ್ಕೊಟ್ಟಿರ್ತೇವೆ ನಿಮಗೆ. ಇಲ್ಲಿ ಏನಾಗಿರುತ್ತೆ, ಒಂದಕ್ಕೊಂದು ಸೆಲ್ ಜಾಯಿನ್ ಆಗ್ತಾನೆ ಫುಲ್ 100% ಜಾಯಿನ್ ಆಗಿರೋದಿಲ್ಲ ಮಕ್ಕಳ. ಮಧ್ಯ ಮಧ್ಯ ಏರ್ ಸ್ಪೇಸಸಲ್ಲಿ ಗ್ಯಾಪ್ ಇರ್ತದೆ. ಓಕೆ, ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡ್ರಿ, ಅಲ್ಲಿ ಸಮ್ ಪ್ಯಾರನ್ಕೈಮಾ ಸೆಲ್ಸ್ ಇನ್ ದ ಲೀವ್ಸ್ ಕಂಟೈನ್ಸ್, ಇದು ಇಂಟರ್ಸೆಲ್ಯುಲರ್ ಏರ್ ಸ್ಪೇಸಸ್ ಆಯ್ತಲ್ಲ. ಸಮ್ ಪ್ಯಾರನ್ಕೈಮಾ ಸೆಲ್ಸ್ ಲೀವ್ಸ್ ದ contain chloroplast and prepare the food for photosynthesis. ಸೊ ಯಾವ ಪ್ಯಾರನ್ಕೈಮಾದಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೋ ಅದನ್ನು ಕ್ಲೋರನ್ಕೈಮಾ ಅಂತ ಕರಿತೇವೆ. ಆ್ಯಂಡ್ ಸಮ್ ಪ್ಯಾರನ್ಕೈಮಾ ಹ್ಯಾವ್ ಲಾರ್ಜ್ ಏರ್ ಕ್ಯಾವಿಟೀಸ್ ವಿತ್ ದ ಹೆಲ್ಪ್ ಆಫ್ ಪ್ಲಾಂಟ್ ಟು ಫ್ಲೋಟ್ ಆನ್ ವಾಟರ್. ಸೊ ಕೆಲವೊಂದು ಅಕ್ವಾಟಿಕ್ ವಾಟರ್, ಸೊ ಅಕ್ವಾಟಿಕ್ ವಾಟರ್ನಲ್ಲಿ ನೀವು ನೋಡ್ಬೋದು ಅಕ್ವಾಟಿಕ್ ಪ್ಲಾಂಟ್ಸ್ನಲ್ಲಿ ಅದು ತೇಲ್ತಾ ಇರ್ತದೆ. ತೇಲೋದಕ್ಕೆ ಕಾರಣ ಏನಪ್ಪ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಫ್ ಏರನ್ಕೈಮಾ ಅಂತ ಅದರಲ್ಲಿ ಇರ್ತದೆ. ಕ್ಯಾವಿಟೀಸ್ ವಿಚ್ ಹೆಲ್ಪ್ಡ್ ಪ್ಲಾಂಟ್ ಟು ಫ್ಲೋಟ್ ಆನ್ ದ ವಾಟರ್, ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ಏರನ್ಕೈಮಾ. ಓಕೆ, ದೆನ್ ಇಲ್ಲಿಂದ ನೆಕ್ಸ್ಟ್ ಬರೋಣ, ಇಟ್ ಈಸ್ ಆಫ್ ಕೋಲನ್ಕೈಮಾ. ಸೊ ಇಲ್ಲಿ ಕೋಲನ್ಕೈಮಾ ಅಂದರೆ ಅರ್ಥ ಏನಪ್ಪ ಅಂದರೆ ಸಸ್ಯಗಳಿಗೆ ಸ್ವಲ್ಪ ಗಟ್ಟಿತನವನ್ನು ಕೊಡ್ತಕ್ಕಂಥದ್ದು. ಇಟ್ ಈಸ್ ನಥಿಂಗ್ ಬಟ್ ಕೋಲನ್ಕೈಮಾ. ಮಕ್ಕಳ, ನಾವೆಲ್ಲರೂ ಎಲೆನ ನೋಡಿದ್ದೀವಿ ಹೌದಲ್ವಾ?
ಆ ಎಲೆಯ ಮಧ್ಯದಲ್ಲಿ ಒಂದು ಗಟ್ಟಿಯಾದ ಪಾರ್ಟ್ಸ್ ಇರ್ತದೆ. ಸೊ ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ರಿಬ್ ಅಂತ ಕರಿತೀವಿ. ಸೊ ರಿಬ್ ಆಫ್ ದ ಲೀಫ್. ಓಕೆ, ಅದರಲ್ಲಿ ಏನಾಗಿರ್ತದೆ, ಇಟ್ ಕನ್ಸಿಸ್ಟ್ ಆಫ್ ಎಲಾಂಗೇಟೆಡ್ ಸೆಲ್ಸ್. ಇಟ್ ಕನ್ಸಿಸ್ಟ್ ಆಫ್ ಎಲಾಂಗೇಟೆಡ್ ಸೆಲ್ಸ್ ಹ್ಯಾವಿಂಗ್ ಲೆಸ್ ಇಂಟರ್ಸೆಲ್ಯುಲರ್ ಏರ್ ಸ್ಪೇಸಸ್. ಅಲ್ಲಿ ಏರ್ ಸ್ಪೇಸಸ್ ಅನ್ನೋದು ಇರೋದಿಲ್ಲ ಮಕ್ಕಳ. ಆ್ಯಂಡ್ ದೇ ಆರ್, ಎಲ್ಲಿ ಅದು ಥಿಕ್ ಇರ್ತದೆ ನೋಡಿ. ಸೊ ದೇ ಆರ್ ಥಿಕ್ ಅಟ್ ದ ಕಾರ್ನರ್ಸ್. ಸಾಧಾರಣವಾಗಿ ಎರಡು ಜೀವಕೋಶಗಳು ಬಂದು ಹಿಂಗೆ ಸೇರ್ತಾ ಇರ್ತದಲ್ಲ ಮಕ್ಕಳ, ಆ ಕಾರ್ನರ್ಸ್ನಲ್ಲಿ ಅದು ಥಿಕ್ ಇರ್ತದೆ. ಓಕೆ, ಆ್ಯಂಡ್ ಇಟ್ ಗಿವ್ಸ್ ಲಿಟ್ಲ್ ಬಿಟ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಈಸಿ ಬೆಂಡಿಂಗ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಲೈಕ್ ಸ್ಟೆಮ್, ಲೀಫ್ ಎಕ್ಸೆಟ್ರಾ. ಮಕ್ಕಳ ಆವಾಗ ತಾನೇ ಬೆಳೀತಾ ಇರ್ತಕ್ಕಂಥ ತುಳಸಿ ಗಿಡನ ನೀವು ಹಿಂಗೆ ಬಗ್ಸಿದ್ರೆ ಏನಾಗುತ್ತೆ ಮಕ್ಕಳ, ಮತ್ತೆ ನೆಟ್ಟಿಗೆ ನಿಲ್ಲುತ್ತೆ, ಮುರಿದೋಗೋದಿಲ್ಲ, ಹೌದಲ್ವಾ? ಆ ಬಗ್ಗತಕ್ಕಂತಹ ಫ್ಲೆಕ್ಸಿಬಿಲಿಟಿಯನ್ನು ಹೊಂದಿರ್ತದೆ. ಸೊ ದ ನೇಮ್ ಇಟ್ ಇಸ್ ಕಾಲ್ಡ್ ಬೈ ದ ನೇಮ್ ಕೋಲನ್ಕೈಮಾ. ಆ್ಯಂಡ್ ದಿಸ್ ಆಲ್ಸೋ ಗಿವ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಪ್ಲ್ಯಾಂಟ್. ಮೆಕ್ಯಾನಿಕಲ್ ಸಪೋರ್ಟ್ನ ಅದು ಕೊಡ್ತಾ ಇರ್ತದೆ ಮಕ್ಕಳ. ಓಕೆ, ದೆನ್ ಅಲ್ಲಿಂದ ನೆಕ್ಸ್ಟ್ ಬರೋಣ. ಇಟ್ ಇಸ್ ಆಫ್ ಸ್ಕ್ಲಿರನ್ಕೈಮಾ. ಸೊ ಇಟ್ ಕನ್ಸಿಸ್ಟ್ ಆಫ್ ಲಾಂಗ್, ನ್ಯಾರೋ, ಡೆಡ್, ಥಿಕ್ ವಾಲ್ಡ್ ಸೆಲ್ಸ್. ಸ್ಕ್ಲಿರನ್ಕೈಮಾ ಅಂತ ಬಂದ ತಕ್ಷಣ ಗೊತ್ತಾಗಬೇಕು, ದೇ ಆರ್ ಡೆಡ್ cells. ಯಾಕಂದರೆ when the cell attains the maturity it will die off. Okay, then the cell wall contain lignin. ಇದು ಇಂಪಾರ್ಟೆಂಟ್ ಮಕ್ಕಳ. ಅದು ಸೆಲ್ ವಾಲ್ ತುಂಬಾ ಥಿಕ್ ಇರ್ತದೆ. ಮೊದಲು ನಿಮ್ಗೆ ಬರೀ ಸೆಲ್ಯುಲೋಸ್ ಮಾತ್ರ ಹೇಳ್ಕೊಟ್ಟಿರ್ತೇವೆ. ಬಟ್ ಇನ್ ಕೇಸ್ ಆಫ್ ಸ್ಕ್ಲಿರನ್ಕೈಮಾ ಇಟ್ ಕನ್ಸಿಸ್ಟ್ ಆಫ್ ಬೋತ್ cellulose along with that it lignin, a chemical substance which act like a cement and hardens them. It gives the strength and hardens the plant. ಸೊ ಪ್ಲ್ಯಾಂಟ್ಸ್ಗೆ ಹಾರ್ಡ್ನೆಸ್ಸನ್ನು ಇದು ಕೊಡ್ತಾ ಇರ್ತದೆ ಮಕ್ಕಳ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಮಕ್ಕಳ, ಪಿಕ್ಚರನ್ನು ಕ್ಲೀನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕಡೆಯಿಂದ ಪ್ಯಾರನ್ಕೈಮಾ ಇದೆ, ಎರಡನೇದು ಕೋಲನ್ಕೈಮಾ, ಇನ್ನು ಮೂರನೇದಲ್ಲಿರ್ತಕ್ಕಂಥದ್ದು ಸ್ಕ್ಲಿರನ್ಕೈಮಾ. ಪ್ಯಾರನ್ಕೈಮಾ ನೋಡಿ ಮಕ್ಕಳ, ಎರಡು ಜೀವಕೋಶ ಸೇರೋ ಜಾಗದಲ್ಲಿ ಏನಾಗಿದೆ, ಅಲ್ಲಿ ಖಾಲಿ ಸ್ಪೇಸ್ ಇದೆ. ಇಲ್ಲಿ ಎರಡನೇದು ಕೋಲನ್ಕೈಮಾದಲ್ಲಿ ನೀವಿಲ್ಲಿ ನೋಡಿ ಮಕ್ಕಳ, ಇಲ್ಲಿ ಏನಿದೆ, ಇಲ್ಲಿ ಕಾರ್ನರ್ಸ್ ಥಿಕ್ ಇದೆ. ಇಲ್ಲಿ ಕಂಪ್ಲೀಟಾಗಿ ದೇ ಆರ್ ನಥಿಂಗ್ ಬಟ್ ಡೆಡ್ ಸೆಲ್ಸ್. ಓಕೆ, ಸೊ ಇದು ಇದರದ್ದು ಕ್ರಾಸ್ ಸೆಕ್ಷನ್ ಮಕ್ಕಳ, ಇದು ಅಡ್ಡಡ್ಡ ಕಟ್ ಮಾಡಿರೋದು. ಇನ್ನು ಎರಡನೇದು ಇರೋದು ಇದು ಲಾಂಗಿಟ್ಯೂಡಿನಲ್ ಸೆಕ್ಷನ್, ಉದ್ದುದ್ದ ಇದು ಕಟ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಯು ಕ್ಯಾನ್ ಸಿ ದೀಸ್ ಟೂ ಪಿಕ್ಚರ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಲ್ಸೋ. ಓಕೆ, ಸೊ ಇದು ನಿಮಗೆ ಇರ್ತಕ್ಕಂತಹ ಪಿಕ್ಚರ್ಸ್ಗಳು. ಮತ್ತು ನಾವು ನೆಕ್ಸ್ಟ್ ನಾವಿಲ್ಲದೆ ನೋಡೋಕ್ಕೆ ಹೋಗೋಣ. ಇದು ನಿಮಗೆ ಇದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿಂದ ಮುಂದೆ ಬರ್ತದೆ, ಇಟ್ ಇಸ್ ನಥಿಂಗ್ ಬಟ್ ಕಾಂಪ್ಲೆಕ್ಸ್